ಸೂಕ್ತ ನ್ಯೂಸ್ಗೆ ಸ್ವಾಗತ. ನಾನು ರಮೇಶ್ ಶ್ರೀನಿವಾಸ್. ಮುಂಬಯಿಯ ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಆಯೋಜಿಸಿದ್ದ ಸಂಘದ 2025ನೇ ವಾರ್ಷಿಕ ಕೆಟಿ ವೇಣುಗೋಪಾಲ್ ರಾಷ್ಟ್ರೀಯ ಮಾಧ್ಯಮಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಮುಂಬೈ ಅಂಧೇರಿಯ ಪೂರ್ವದ ಸ್ಯಾಲಿಟರಿ ಕಾರ್ಪೊರೇಟ್ ಪಾರ್ಕ್ನ ಕ್ಲಬ್ ಹೌಸ್ ಸಭಾಗೃಹದಲ್ಲಿ ನಡೆಯಿತು. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಕೆಟಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಬಳಿಕ ಮಾತನಾಡಿದ ಅವರು, ಪತ್ರಿಕೋದ್ಯಮ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ನವದೆಹಲಿಯ ಹಿರಿಯ ಪತ್ರಕರ್ತ ಡಿ ಉಮಾಪತಿಯವರಿಗೆ 2025ನೇ ವಾರ್ಷಿಕ ರಾಷ್ಟ್ರೀಯ ಮಾಧ್ಯಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಡಿ ಉಮಾಪತಿ ಅವರು, ಜನರಿಗೆ ಸತ್ಯವನ್ನ ಮುಟ್ಟಿಸುವ ಕೆಲಸ ಪತ್ರಕರ್ತರ ಧರ್ಮ. ನಾನು ಪ್ರಶಸ್ತಿಯನ್ನ ವಿನಮ್ರತೆಯಿಂದ ಸ್ವೀಕರಿಸಿದ್ದೇನೆ ಎಂದರು. ಪತ್ರಕರ್ತರ ಸಂಘದ ಅಧ್ಯಕ್ಷ ರೋನ್ಸ್ ಬಂಟ್ವಾಳ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಇದೇ ಸಂದರ್ಭದಲ್ಲಿ ಕಲ್ಯಾಣ್ ಪರಿಸರದ ಹೆಸರಾಂತ ಎನ್ಜಿಒನ ಸಮಾಜ ಸೇವಾ ಕಾರ್ಯಕರ್ತೆ ಟ್ರಾನ್ಸ್ಜೆಂಡರ್ ಶ್ರೀದೇವಿ ಲೋಂಡೆ ಅವರಿಗೆ ವಿಶೇಷ ಸನ್ಮಾನವಿತ್ತು ಗೌರವಿಸಲಾಯಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಭಾಗೀರಥಿ ಜಿ ಮುರಳಿರವರು, ಪತ್ರಕರ್ತರು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಲು ಸ್ಫೂರ್ತಿದಾಯಕರಾಗಿದ್ದು, ಜನರ ಒಳ್ಳೆಯ ಕೆಲಸಗಳನ್ನು ಗುರುತಿಸುವ ಕೆಲಸ ಪತ್ರಕರ್ತರು ಮಾಡುತ್ತಿರುವುದು ಪ್ರಶಂಸನೀಯ ಎಂದರು. ಇನ್ನು ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಇದರ 2025-28 ಸಾಲಿನ ಅಧ್ಯಕ್ಷೆ ಡಾಕ್ಟರ್ ಜಿಪಿ ಕುಸುಮ ಹಾಗೂ ಪದಾಧಿಕಾರಿಗಳಿಗೆ ಆಯಿಷಾ ಖಾನಂ ಅವರು ಪುಷ್ಪಗುಚ್ಛಗಳನ್ನಿತ್ತು ಅಧಿಕಾರವನ್ನು ವಹಿಸಿಕೊಟ್ಟರು. ಈ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಹಿರಿಯ ಸಾಹಿತಿ ಮತ್ತು ಪ್ರಶಸ್ತಿ ಸಮಿತಿ ಕಾರ್ಯಾಧ್ಯಕ್ಷೆ ಡಾಕ್ಟರ್ ಸುನಿತಾ ಎಂ ಶೆಟ್ಟಿ, ಸಾಮಾಜಿಕ ಕಾರ್ಯಕರ್ತ ಜಾನ್ ವಿಲ್ಸನ್ ಲೋಬೋ, ಕನ್ನಡ ಸಂಘ ಸಾಂತಾಕ್ರೂಜ್ ಅಧ್ಯಕ್ಷೆ ಸುಜಾತ ಆರ್ ಶೆಟ್ಟಿ, ಸುರೇಶ್ ಎಸ್ ಸಾಲಿಯನ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಎವ್ರಿಥಿಂಗ್ ಇಸ್ ಓವರ್. ಬಟ್ ನಾನು ನೋಡ್ತಾ ಇದ್ದೀನಿ, ಈಗ ರಾನ್ಸ್ ಮೀಡಿಯಾ ರೂಲ್ ಮಾಡ್ತಾ ಇದ್ದಾರೆ ಇಲ್ಲಿ. ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ he is ruling the media here. Please give him a good round of applause. He is not a Don, he is Rons. But Don of media. So in ನಮ್ಮ ನ್ಯೂಸ್ ರೂಮ್ಸಲ್ಲಿ ಯಾರಾದರೂ ಕ್ರೈಮ್ ರಿಪೋರ್ಟಿಂಗಲ್ಲಿ ಬೆಸ್ಟ್ ರಿಪೋರ್ಟಿಂಗ್ ಮಾಡಿದ್ರೆ ದೇ ಯೂಸ್ ಟು ಸೇ, ಓ ಈ ದ ಡಾನ್ ಆಫ್ ರಿಪೋರ್ಟಿಂಗ್ ಅಂತ. ಸೊ ಹಾಗೆ ಇವರು ಮೀಡಿಯಾ ರೂಲ್ ಮಾಡ್ತಾ ಇದ್ದಾರೆ ಈಗ. ಸೊ ದಟ್ಸ್ ಅ ಜೋಕ್ ವಿ ಯೂಸ್ ಟು ಶೇರ್ ಇನ್ ಲೈಟರ್ ವೇನ್. ಬಟ್ ಫ್ರೆಂಡ್ಸ್, ಕನ್ನಡ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಮತ್ತು KWJ, ನೀವು ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ ಕನ್ನಡ ಭಾಷೆಯ ಹಿರಿಮೆಯನ್ನು ಉಳಿಸಿಕೊಂಡು ಬಂದಿರುವುದು ಒಂದು ದೊಡ್ಡ ಸೇವೆ ಮತ್ತು ಹೆಮ್ಮೆಯ ವಿಷಯ. ಮುಂಬೈ ಇಸ್ ಎ ಮೀಡಿಯಾ ಹಬ್. ಯಾವಾಗಲೂ ನಿರ್ಭೀತ ವರದಿಗಾರಿಕೆ ಮತ್ತು ದಿಟ್ಟ ಸ್ಟೋರಿ ಟೆಲ್ಲಿಂಗ್ ಹೇಳುವಿಕೆಯಲ್ಲಿ ಮುಂಚೂಣಿಯಲ್ಲಿದೆ. ರಾಜಕೀಯ ಬೆಳವಣಿಗೆಗಳು, ಸಾಮಾಜಿಕ ಚಳುವಳಿಗಳು, ಹಣಕಾಸು ವರದಿ, ಮಳೆ ಅಥವಾ ನೈಸರ್ಗಿಕ ವಿಕೋಪ ಅಥವಾ ಬಾಲಿವುಡ್ ರಿಪೋರ್ಟಿಂಗ್. ನೀವು ನಿರಂತರವಾಗಿ ಪತ್ರಿಕೋದ್ಯಮಕ್ಕೆ ಚಿನ್ನದ ಮಾನದಂಡವನ್ನು ನಿಗದಿಪಡಿಸಿದ್ದೀರಿ ಮತ್ತು ಕನ್ನಡ ಓದುಗರಿಗೆ, ವೀಕ್ಷಕರಿಗೆ ನೀವು ಕನ್ನಡಿಗ ದೃಷ್ಟಿಕೋನಗಳನ್ನು ಪ್ರತಿನಿಧಿಸಿದ್ದೀರಿ. ದಿಸ್ ಇಸ್ ಇಂಪಾರ್ಟೆಂಟ್. ನೀವು ಇಲ್ಲಿ ಇದ್ದು ನಮ್ಮ ಸ್ಟೇಟ್ಗೆ ಏನು ಬೇಕು, ನಮ್ಮ ಸ್ಟೇಟ್ ರೀಡರ್ಸ್ಗೆ, ವ್ಯೂವರ್ಸ್ಗೆ ಏನು ಬೇಕು, ಆ ದೃಷ್ಟಿಕೋನ, ಕನ್ನಡಿಗರ ದೃಷ್ಟಿಕೋನ ಇಟ್ಕೊಂಡು ನೀವು ರಿಪೋರ್ಟಿಂಗ್ ಮಾಡ್ತೀರಿ. ಸೊ ಒನ್ಸ್ ನೀವು ಸ್ಟೇಟಿಂದ ಹೊರಗಡೆ ಬಂದು ರಿಪೋರ್ಟಿಂಗ್ ಮಾಡ್ತೀರಿ, ನೀವು ನ್ಯಾಷನಲ್ ರಿಪೋರ್ಟರ್ ಆಗ್ತೀರಾ. ಸೊ ಯು ಆರ್ ಎ ನ್ಯಾಷನಲ್ ರಿಪೋರ್ಟರ್. ನಿಮ್ಮ ಮುಂದೆ ಎರಡು ವಿಷಯ ಇರುತ್ತೆ. ಒನ್ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಮತ್ತು ಇನ್ನೊಂದು ನಮ್ಮ ಸ್ಟೇಟಲ್ಲಿ ನಮ್ಮ ವ್ಯೂವರ್ಸ್, ನಮ್ಮ ರೀಡರ್ಸ್ ಏನು ಬೇಕು, ಅವ್ರಿಗೆ ಇಂಟ್ರೆಸ್ಟ್ ಆಗಿರೋ ಸುದ್ದಿ ಹೇಗೆ ಮಾಡಬೇಕು ಅಂತ ನಿಮ್ಮ ಇಂಟ್ರೆಸ್ಟ್ ಇರುತ್ತೆ. ಸೊ ದಟ್ ವೇ you are all national reporters representing the state from Mumbai. ಈ ಪತ್ರಕರ್ತ ಈ ವೃತ್ತಿ ಏನಿದೆ ಇದೆ, ಈ ಉದ್ಯಮ ಮತ್ತು ವೃತ್ತಿ ಇದು ಕಾರ್ಪೊರೇಟೈಸ್ ಆಗೋಗಿದೆ. ಈಗ ಬಹುತೇಕ ಪತ್ರಕರ್ತ ಅಥವಾ ಜರ್ನಲಿಸಮ್ಮು ಏನಾಗಿದೆ ಅಂತಂದರೆ, ಸ್ಟೆನೋಗ್ರಫಿಗೂ ಇದಕ್ಕೂ ಹೆಚ್ಚು ವ್ಯತ್ಯಾಸ ಇಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಈ 90-95% ಇವತ್ತು ನಾವು ಓದ್ತಿರೋ ಸುದ್ದಿ ಅಥವಾ ನೋಡ್ತಿರೋ ಪತ್ರಿಕೆ ಸ್ಟೆನೋಗ್ರಫಿಗಿಂತ ಭಿನ್ನವಾಗಿಲ್ಲ. ಸ್ಟೆನೋಗ್ರಫಿ ನಿಮಗೆ ಗೊತ್ತಿದೆ, ಸ್ಟೆನೋಗ್ರಫಿ ಈಸ್ ಶೀಘ್ರ ಲಿಪಿ ಅಂತ. ಯಾರೋ ಹೇಳಿದ್ದನ್ನು ಬರ್ಕೊಂಡು ಅದನ್ನು ಮತ್ತೆ ನಮ್ಮ ಕಂಪ್ಯೂಟರ್ ಪರದೆ ಮೇಲೆ ಅಥವಾ ಹಾಳೆ ಮೇಲೆ ಅದನ್ನು ವಾಂತಿ ಮಾಡ್ಕೊಳ್ಳೋದು ಅನ್ನೋ ಮಟ್ಟಕ್ಕೆ ಜರ್ನಲಿಸಮ್ ಕುಸಿದೋಗಿದೆ. ಅದು ಬಹಳ ಖೇದ ಸಂಗತಿ. ಅದೇ ರೀತಿ
ಬಹಳ ಕಳವಳದ ಸಂಗತಿ ಅಂತಂದರೆ ಕರ್ನಾಟಕದಲ್ಲಿ 2 ವಿಶ್ವವಿದ್ಯಾಲಯಗಳಲ್ಲಿ ಪತ್ರಿಕೋದ್ಯಮಕ್ಕೆ ವಿದ್ಯಾರ್ಥಿಗಳಿಲ್ಲ. ಈ ವರ್ಷ ದಾಖಲೆ ಆಗಿಲ್ಲ. 3 ಜನ ಅಪ್ಲಿಕೇಶನ್ ಹಾಕಿದ್ರು. ನಾವು ಅವ್ರಿಗೋಸ್ಕರ ಹೆಂಗೆ ಒಂದು ಡಿಪಾರ್ಟ್ಮೆಂಟ್ ನಡೆಸಬೇಕು ಅಂತ ಅನ್ನೋದು ಮೈಸೂರಿನ ಮಾನಸ ಗಂಗೋತ್ರಿಯ ಪತ್ರಿಕೋದ್ಯಮ ಮುಖ್ಯಸ್ಥರ ಸಂಕಟ, ವೇದನೆ. ಇದು ನಿಜವಾಗ್ಲೂ ಕಳವಳದ ಸಂಗತಿ. ಯಾಕೆ ಹಿಂಗಾಗಿದೆ ಅಂತಂದರೆ ಅದು ವ್ಯಾಲ್ಯೂಸ್ ಮತ್ತು ಕ್ರೆಡಿಬಿಲಿಟಿ ಕಳ್ಕೊಳ್ತಾ ಇರೋವಂಥ ಒಂದು ದೊಡ್ಡ ಲಕ್ಷಣ. ನಾನು ದೆಹಲಿನಲ್ಲಿ 28 ವರ್ಷ ಕಾಲ ಕೆಲಸ ಮಾಡಿ 28 ವರ್ಷ ಕಾಲ ನಾನು ಬೇರೆ ಬೇರೆ ಪತ್ರಿಕೆಗಳಿಗೆ ಕೆಲಸ ಮಾಡಿದೆ. ಮತ್ತು ಈಗ ನಾನು eedina.com ಅಂತ ಒಂದು ಯೂಟ್ಯೂಬ್ ಚಾನಲ್ ಮತ್ತು ಒಂದು ವೆಬ್ಸೈಟ್, ಅದರ ಕನ್ಸಲ್ಟಿಂಗ್ ಎಡಿಟರಾಗಿ ಕೆಲಸ ಮಾಡ್ತಾಯಿದ್ದೀನಿ. 28 ವರ್ಷ ನಾನು ಕಂಡಿದ್ದೇನು ದೆಹಲಿನಲ್ಲಿ ಅಂತಂದರೆ, ಕರ್ನಾಟಕ ಮತ್ತು ದೆಹಲಿಗೆ ಒಂದು ರೀತಿಯ ರಾಯಭಾರವನ್ನು ಮಾಡುವಂಥ ಕೆಲಸ ಪತ್ರಕರ್ತನಿಗಿರ್ತದೆ. ಇವತ್ತು ಪತ್ರಕರ್ತರ ಸಂಘ ಬಹಳಷ್ಟು ಕೆಲಸ ಮಾಡ್ತಾಯಿದೆ. ಇವತ್ತೊಬ್ಬ ವ್ಯಕ್ತಿಯನ್ನು ಎಷ್ಟು ಕೀಳು ಮಟ್ಟಕ್ಕೂ ತಗೊಂಡು ಹೋಗಲಿಕ್ಕೆ ಸಾಧ್ಯತೆ ಇದೆ, ಅಷ್ಟೇ ಎತ್ತರಕ್ಕೂ ತಗೊಂಡು ಹೋಗುವ ಸಾಮರ್ಥ್ಯ ಇರುವಂಥದ್ದು ಪತ್ರಕರ್ತರಿಗೆ. ಇವತ್ತು ನಾವು ನೋಡ್ತಿರುವ ಹಾಗೆ ನಾವು ಎಲ್ಲ ವಿಚಾರಗಳಲ್ಲಿ ಪತ್ರಕರ್ತರು ಎಲ್ಲಿ ಹೋದರೂ ಕೂಡ ಅವರಿಗೆ ಆಡಂಬರಗಳಿಲ್ಲ, ಏನು ಗೌಸ್ತು ಅದೇನಿಲ್ಲ. ಅವರಷ್ಟಕ್ಕೆ ಬಂದಿರ್ತಾರೆ. ಏನು ವೇಷಭೂಷಣ ಎಲ್ಲ ವಿಶೇಷವಾದ ವೇಷಭೂಷಣವನ್ನು ಮಾಡಿಕೊಂಡು ಬರಲ್ಲ. ನಾವು ನೋಡ್ತಿದ್ದೇವೆ, ಅವ್ರಿಗೇನಿದ್ರು ಒಂದು ಪುಸ್ತಕ, ಪೆನ್ನು, ಲೆಕ್ಕನಿ, ಅದನ್ನು ಬರೆಯುವುದೊಂದೇ ಕೆಲಸ ಇರ್ತದೆ. ಮಹಾಭಾರತ ಕಥೆ ನೆನಪಾಗ್ತದೆ. ಮಹಾಭಾರತ ಕಥೆಯನ್ನು ವೇದವ್ಯಾಸರು ರಚನೆ ಮಾಡುವಾಗ ಯಾರು ಬರೀಬೇಕು ಅಂತ ಯೋಚನೆ ಮಾಡುವಾಗ ಯಾರೂ ಸಿಗಲಿಲ್ಲ. ಗಣಪತಿ ಸಿಕ್ಕಿದ್ರಂತೆ. ಗಣಪತಿ ಹೇಳಿದ್ರಂತೆ, ನೀನು ನಿಲ್ಲಿಸದೆ ನಾನು ಹೇಳಿಕೊಂಡು ಹೋದರೆ ನಾನು ಬರೀತೇನೆ, ಅಂದರೆ ನನ್ನ ನಿಲ್ಲಿಸುವ ಅಭ್ಯಾಸ ಇಲ್ಲ, ಎಲ್ಲಾದ್ರೂ ಅರ್ಧ ನಿಲ್ಲಿಸಿದ್ರೆ ನಿನ್ನ ಕತೆ ಮುಗೀತದೆ ಅಂತೇಳಿ. ಅದಕ್ಕೆ ಬರೆದುಕೊಂಡೇ ಹೋಗ್ತೇನೆ, ಹೇಳಿಕೊಂಡೇ ಹೋದ್ರೆ ಅಂತೆ. ಆ ಕೆಲಸವನ್ನು ಈಗ ಯಾರು ಮಾಡ್ತಿದ್ದಾರೆ ಅಂದ್ರೆ ಈಗ ಪತ್ರಕರ್ತರು ಮಾಡ್ತಿದ್ದಾರೆ. ಯಾರು ಏನು ಮಾತಾಡಿದ್ರು ಅದನ್ನು ಅಚ್ಚು ತಪ್ಪದೆ ಒಂದು ಶಬ್ದಗಳು ಆಚೆ ಈಚೆ ಆಗದ ರೀತಿಯಲ್ಲಿ ಬರೆಸ್ಕೊಂಡು ಮತ್ತೊಬ್ಬನಿಗೆ ಅದನ್ನು ಟ್ರಾನ್ಸ್ಲೇಷನ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅದು ಅದಕ್ಕೆ ನಿಮಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಇವತ್ತು ಒಬ್ಬ ಸಮಸ್ಯೆಯಲ್ಲಿದ್ದವನ ಸಮಸ್ಯೆಯನ್ನು ಕೂಡ ಹುಡುಕಿ ಬರೆಯುವಂಥವರು ಪತ್ರಕರ್ತರು. ಒಬ್ಬ ಶ್ರೀಮಂತನಾಗಿದ್ದರೂ ಕೂಡ ಅವನಲ್ಲಿ ಒಳ್ಳೆಯ ಗುಣಗಳಿದ್ದರೆ ಅದನ್ನು ಕೂಡ ಹುಡುಕಿ ಬರೆಯುವಂಥ ಕೆಲಸ ಪತ್ರಕರ್ತರಾಗಿದೆ. ತಾಯಿ ಸ್ವೀಕರಿಸುವುದಕ್ಕಿಂತಲೂ ಮಗ ಈ ಸನ್ಮಾನ ಗೌರವ ಸ್ವೀಕರಿಸಿದರೆ ಒಳ್ಳೆಯದಂತೇಳಿ ಅದಕ್ಕಷ್ಟೇ ಆ ಗೌರವವನ್ನು ಕಾಪಾಡಿಕೊಂಡು ನಾನು ಈ ಸನ್ಮಾನವನ್ನು ನಿಮ್ಮೆಲ್ಲರ ಸಂಘದ ಎಲ್ಲ ಸದಸ್ಯರ, ಮುಂಬೈಯಲ್ಲಿನ ಕನ್ನಡಿಗರ ಪತ್ರಕರ್ತರ ಪರವಾಗಿ ನಾನು ಸ್ವೀಕರಿಸಿದ್ದೇನೆ. ಬಹುಶಃ ನಡವಳಿಕೆಯು ಯಾವಾಗಲೂ ಜ್ಞಾನಕ್ಕಿಂತ ಹೆಚ್ಚಿನ ಮಹತ್ವವನ್ನು ಹೊಂದಿರುತ್ತದೆ. ಜ್ಞಾನವು ವಿಫಲಗೊಳ್ಳುವ ಹಲವು ಸಂದರ್ಭಗಳಿವೆ, ಆದರೆ ನಡವಳಿಕೆಯು ಎಲ್ಲವನ್ನೂ ನಿಭಾಯಿಸುತ್ತದೆ ಅನ್ನೋದು ಸಾಬೀತುಪಡಿಸಿದ ಪತ್ರಕರ್ತರಲ್ಲಿ ಸ್ವರ್ಗೀಯ ಶ್ರೀ KT ವೇಣುಗೋಪಾಲ್ ಒಬ್ಬರಾಗಿದ್ದರು. ಯಾರನ್ನಾದರೂ ಅರ್ಥ ಮಾಡಿಕೊಳ್ಳದಿದ್ದರೆ ಅವರ ಸ್ಥಾನದಲ್ಲಿ ನಿಂತು ನೋಡಿಕೊಳ್ಳಬೇಕು, ಆಗ ನಿಮಗೆ ಅರ್ಥವಾಗದ ಉತ್ತರಗಳು ಸಿಗುತ್ತದೆ. ಇದನ್ನು ನನಗೆ ತಿಳಿಸಿಕೊಟ್ಟವರೇ ಶ್ರೀ KT ವೇಣುಗೋಪಾಲ್ ಅವರು. ಜೀವನ ಎಂಬ ಪ್ರಯಾಣದಲ್ಲಿ ಯಾವುದೂ ವ್ಯರ್ಥವಾಗುವುದಿಲ್ಲ. ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳು ನಿಮ್ಮ ಮನಸ್ಸು ಮತ್ತು ಹೃದಯವನ್ನು ಮುಂದುವರೆದಕ್ಕೆ ರೂಪಿಸುತ್ತವೆ ಎಂಬುದನ್ನು ಅವರು ತಿಳಿಸಿಕೊಟ್ಟ ಪರಿಣಾಮವೇ ಈ ಕನ್ನಡಿಗ ಪತ್ರಕರ್ತರ ಸಂಘ